ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ತಾವೆಲ್ಲರೂ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟನ್ನು ತೊಗೊಂಡು ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಕಾಲೇಜಿಗೆ ಅಂತ ಹೋದಾಗ ನೀವು ಹೆಚ್ಚುವರಿ ಶುಲ್ಕದ ಒಂದು ವರಿಯನ್ನು ಅನುಭವಿಸಿರ್ತೀರಿ. ಬಟ್ ನಾನು ಇವತ್ತು ಹೇಳೋದಕ್ಕೆ ಹೊರಟಿರೋದು, ಅಷ್ಟೆಲ್ಲ ಶುಲ್ಕವನ್ನು ತಗೊಳ್ತಾ ಇದ್ದರೂ ಕೂಡ ಗೌರ್ಮೆಂಟ್ ಆಗಲಿ ಅಥವಾ KE ಅವರ ಕಡೆಯಿಂದಾಗಲಿ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ಅನ್ನೋದು ಇಲ್ಲ. ಅಂದರೆ ಇವರಿಗೆಲ್ಲ ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನೋ ಹಾಗೆ ಆಗಿಬಿಟ್ಟಿದೆ. ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳು ಮತ್ತು ಅವರ ಪೇರೆಂಟ್ಸ್ಗಳು ನನಗೆ ಕಾಲ್ ಮಾಡಿದಾಗ ಹೇಳ್ತಿದ್ರು, ಸರ್ ನಾನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೊಗೋಬೇಕು ಅಂತ ಹೋದಾಗ ಹೆಚ್ಚುವರಿಯಾಗಿ 40,000, 50,000, 1 ಲಕ್ಷದವರೆಗೆ ಶುಲ್ಕವನ್ನು ಕೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಫಾರ್ಮಸಿ ಕಾಲೇಜಸ್ಗಳಲ್ಲಿ 1.5 ಲಕ್ಷ ತನಕ ಕೇಳ್ತಾ ಇದ್ದಾರೆ. ಅಷ್ಟಂತೂ ನನ್ನ ಹತ್ರ ಕೊಡೋದಕ್ಕೆ ಆಗೋದಿಲ್ಲ, ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಯಾವಾಗ ಕೊಡ್ತಾರೆ ಅಂಥೇಳಿ. ಬಟ್ KE ಅವರ ಒಂದು ರೂಲ್ಸ್ ಪ್ರಕಾರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟನ್ನು ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಕೊಡೋದಿಲ್ಲ. ಬಟ್ ನೀವೇನಾದರೂ ಆ ಒಂದು ಸೀಟನ್ನು ಬಿಟ್ಟರೆ ನಿಮ್ಮ ಮೇಲೆ ಆ್ಯಕ್ಷನ್ ಅಂತೂ ತಗೊಳ್ಳೋದಿಲ್ಲ. ಯಾಕಂದರೆ ಆಲ್ರೆಡಿ KE ನಿರ್ದೇಶಕರು ಹೇಳಿಬಿಟ್ಟಿದ್ದಾರೆ, ಅವರ್ ಕಂಟ್ರಿ ಈಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ, ನಾವೇನು ಮಾಡೋದಿಲ್ಲ ಅಂಥೇಳಿ. ಆದರೆ ಅವರು ಇನ್ನೊಂದು ಪಾಯಿಂಟನ್ನು ಹೇಳಿದ್ದಾರೆ, ಮುಂದಿನ ವರ್ಷ ಬರುವಂತಹ ಕೌನ್ಸಿಲಿಂಗಲ್ಲಿ ನೀವು ಈಗ ಬಿಟ್ಟಿರುವಂತಹ ಸ್ಟ್ರೀಮ್ ಏನಿದೆ, ಫಾರ್ ಎಕ್ಸಾಂಪಲ್ ನೀವು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು, ಅದನ್ನು ಬಿಟ್ಟರೆ ಮುಂದಿನ ವರ್ಷ ಇಂಜಿನಿಯರಿಂಗಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರೋದಿಲ್ಲ. ನೀವು ಫಾರ್ಮಸಿ ಸೀಟ್ ಸಿಕ್ಕಿತ್ತು, ಫಾರ್ಮಸಿ ಬಿಟ್ಟರೆ ಮುಂದಿನ ವರ್ಷ ಫಾರ್ಮಸಿ ಸೀಟಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರೋದಿಲ್ಲ ಅನ್ನೋ ರೂಲ್ಸ್ ಇದೆ. ಇದು ಈ ವರ್ಷ ಅಲ್ಲ, ಪ್ರತಿ ವರ್ಷ ಇದ್ದಿರೋದೇ, ಈ ವರ್ಷನೂ ಹೇಳಿದ್ದಾರೆ ಅಷ್ಟೇ. ಬಟ್ ಈ ಒಂದು ಶುಲ್ಕದ ಹೊರೆಯನ್ನು ಪೇರೆಂಟ್ಸ್ಗಳು ಹೊರೋದಕ್ಕೆ ಆಗದೇ ಇದ್ದಾಗ ಯಾವ ರೀತಿ ಡಿಸಿಷನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಗೌರ್ಮೆಂಟ್ ಕಡೆಯಿಂದ ಇಲ್ಲ. ಬಟ್ ನಾನು ಕೂಡ ಹೇಳೋದಿಷ್ಟೇ, ನಮ್ಮ ಮೀಡಿಯಾಗಳಾಗಲಿ, ಅದು ಪೇಪರ್ನವರಾಗಲಿ ಅಥವಾ ಮೀಡಿಯಾಗಳಾಗಲಿ 24x7 ಬ್ರೇಕಿಂಗ್ ನ್ಯೂಸ್ ಅಂಥೇಳಿ ಬೇಡದೇ ಇರೋದನ್ನು ತೋರಿಸಿ ತಮ್ಮ TRPಯನ್ನು ಜಾಸ್ತಿ ಮಾಡ್ಕೋತಾರೆ ಹೊರತು, ಇಂತಹವುಗಳನ್ನು ಪದೇ ತೋರಿಸಿ ಆ ಕಾಲೇಜಸ್ಗಳು ಯಾವ್ಯಾವುದು ಜಾಸ್ತಿ ತೊಗೊಳ್ತಾ ಇದೆ ಆ ಒಂದಷ್ಟು ಕಾಲೇಜಸ್ಗಳಿಗೆ ಹೋಗಿ ಕ್ಯಾಮ್ರಾ ಹಿಡ್ಕೊಂಡು ಹೋಗಿದ್ದಿದ್ರೆ ಸರ್ಕಾರದವರ ಗಮನ ಈ ಕಡೆ ಬರ್ತಿತ್ತೇನೋ. ಬಟ್ ಇದರಿಂದ ನೋಡೋರು ಯಾರು? ಎಷ್ಟು ಜನ? TRP ಪ್ರಾಬ್ಲಮ್, ಹೌದಾ? ಸೊ ಅದಕ್ಕೆ ಮೀಡಿಯಾದವರು ಕೂಡ ಬಹಳ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಒಂದು ಸಾರಿ ಲೈನ್ ಹಾಕಿ ಬಿಟ್ಬಿಡ್ತಾರೆ ಅಷ್ಟೇ. ಹಾಗೆ ನೋಡಿದರೆ ಒಂದಷ್ಟು ಪೇಪರ್ಸ್ಗಳು ರಿಪೀಟೆಡ್ಲಿ ಅದರ ಬಗ್ಗೆ ವರದಿಯನ್ನು ಮಾಡ್ತಾ ಇದ್ದಾರೆ. ವಿ ಹ್ಯಾವ್ ಟು ಸಪೋರ್ಟ್ ದೆಮ್, ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದೆಮ್. ಆದರೆ ಮೀಡಿಯಾಗಳು ಅಟ್ಲೀಸ್ಟ್ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಗೌರ್ಮೆಂಟ್ನ ಅಧಿಕಾರಿಗಳನ್ನು ಹಿಡಿದು ಅಥವಾ ಗೌರ್ಮೆಂಟ್ನ ಈ ಪಾಲಿಟಿಷಿಯನ್ಸ್ಗಳನ್ನು ಹಿಡಿದು ಕೇಳಬೇಕಿತ್ತು. ಹೆಚ್ಚುವರಿ ಶುಲ್ಕವನ್ನು ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಅವರೇ 20% ತನಕ, ನೀವು 20,000 ತನಕ ತೊಗೋಬೋದು ಅಂತ ಹೇಳಿಬಿಟ್ಟಿದ್ದಾರೆ, ಅದಷ್ಟಂತೂ ತೊಗೋತಾರೆ. ಅದಾದಮೇಲೆ ಭಾಳಷ್ಟು ಜನ ವಿದ್ಯಾರ್ಥಿಗಳು, ಭಾಳಷ್ಟು ಜನ ಇನ್ಸ್ಟಿಟ್ಯೂಷನ್ಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ದುಡ್ಡನ್ನು ಜಾಸ್ತಿ ತೊಗೊಂಡ್ರೆ ನಮಗೆ ಕೇಸ್ ಹಾಕ್ತಾರೆ ಅಥವಾ ಈ ಒಂದು ಅಬ್ಜೆಕ್ಷನ್ಸ್ ಬರ್ತದೆ ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಹಾಸ್ಟೆಲ್ ಶುಲ್ಕವನ್ನು ಜಾಸ್ತಿ ಕೇಳ್ತಾ ಇದ್ದಾರೆ. ಭಾಳ ಜನ ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡಿದರು, ಸರ್ ಹಾಸ್ಟೆಲ್ ಶುಲ್ಕವನ್ನು 1.5 ಲಕ್ಷ, ಲಾಸ್ಟ್ ಇಯರ್ 1 ಲಕ್ಷ ಇರುವಂಥದ್ದು 1.5 ಲಕ್ಷ, 2 ಲಕ್ಷ ಕೇಳ್ತಾ ಇದ್ದಾರೆ ಸರ್, ನಾವು ಹೇಗೆ ಕೊಡಬೇಕು ಅಂಥೇಳಿ. ಅಂದರೆ ಇಲ್ಲಿ ತೊಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ಇಲ್ಲಿ ತೊಗೊಳ್ತಾ ಇದ್ದಾರೆ ಅಷ್ಟೇ. ಆ್ಯಡ್ ಆನ್ ಅಂಥೇಳಿ, ಸಾರಿಗೆ, ಗ್ರಂಥಾಲಯ, ಸಮವಸ್ತ್ರ ಅಂಥೇಳಿ ಅಲ್ಲಿ ಜಾಸ್ತಿ ದುಡ್ಡನ್ನು ತೊಗೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಮತ್ತು ಅವರ ಪೇರೆಂಟ್ಸ್ಗಳು ಅನುಭವಿಸುವಂಥ ಕಷ್ಟಗಳಿಗೆ ಕೊನೆ ಇಲ್ಲ ವಿತ್ ರಿಸ್ಪೆಕ್ಟ್ ಟು ಫೀ ಸ್ಟ್ರಕ್ಚರ್. ಓಕೆ, ಸೊ ಪ್ರತಿನಿತ್ಯ ಶುಲ್ಕ ವಿಚಾರವಾಗಿ ವಿದ್ಯಾರ್ಥಿಗಳು ದೂರು ಸಲ್ಲಿಸ್ತಾನೆ ಇದ್ದಾರೆ. 70ಕ್ಕೂ ಹೆಚ್ಚು ದೂರುಗಳು ದಾಖಲಾಗಿವೆ ಅಂತ ಹೇಳ್ತಾ ಇದ್ದಾರೆ. 70 ಅಲ್ಲ, ನನ್ನ ಲೆಕ್ಕ 700ಕ್ಕೂ ಹೆಚ್ಚು ದೂರುಗಳು ಇರಬೇಕಿದು. ತಪ್ಪು ತಿಳ್ಕೊಂಡ್ಬಿಟ್ಟಾರೆ ಇವರು. ಸೊ ಕನಿಷ್ಠ 40,000 ರೂಪಾಯಿಯಿಂದ 1 ಲಕ್ಷದವರೆಗೆ ಹೆಚ್ಚುವರಿ ಶುಲ್ಕವನ್ನು ತಗೊಳ್ತಾ ಇದ್ದಾರೆ ಅಂಥೇಳಿ ದೂರುಗಳು ಬರ್ತಾ ಇದ್ದರೂ ಕೂಡ ಅವರಿಗೆ ಯಾವುದೇ ರೀತಿಯ ಪ್ರವೇಶ ಮೇಲ್ವಿಚಾರಣಾ ಸಮಿತಿ ಅಂತ ಏನಿದೆ, ಅವರು ಕಡಿವಾಣವನ್ನು ಹಾಕ್ತಾ ಇಲ್ಲ. ಇಂಜಿನಿಯರಿಂಗ್ ಶುಲ್ಕವಂತೂ ಜಾಸ್ತಿ ಮಾಡಿಲ್ಲ, ಆದರೆ ಇಂಡೈರೆಕ್ಟಾಗಿ ಇನ್ಸ್ಟಿಟ್ಯೂಷನ್ದವರು ತೊಗೊಳ್ಬೋದು, 20,000 ತನಕ ತೊಗೊಳ್ಬೋದು ಅಂತ ಹೇಳಿದ್ದಾರೆ. ಎಲ್ಲ ಇನ್ಸ್ಟಿಟ್ಯೂಷನ್ಗಳು ತೊಗೊಂಡಿದ್ದಾವೆ ಆ ಶುಲ್ಕ ಈ ಶುಲ್ಕ ಅಂಥೇಳಿ, ಅದರ ಬಗ್ಗೆ ಎರಡು ಡೌಟೇ ಇಲ್ಲ. ಆದರೆ ಅದರ ಜೊತೆಗೆ ಒಂದಷ್ಟು ಶುಲ್ಕವನ್ನು ಏನು ತೊಗೊಳ್ತಾ ಇದ್ದಾರೆ, ಅದರಲ್ಲೂ ಹಾಸ್ಟೆಲ್ ಶುಲ್ಕವನ್ನು ಮನಸ್ಸಿಗೆ ಬಂದಂಗೆ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಇದು ನಮಗೆ ಒಪ್ಪಿಗೆ ಆಗುವಂಥ ಒಂದು ವಿಷಯ ಅಲ್ಲ. ಸೊ ಅದರಲ್ಲೂ ಫಾರ್ಮ್ ಕಾಲೇಜಸ್ಗಳಂತೂ ಭಾಳ ಜನ ವಿದ್ಯಾರ್ಥಿಗಳು ನನಗೆ ಫಾರ್ಮ್ ಮಾಡಿದರು, ಸರ್ ಫಾರ್ಮಸಿ ನನಗೆ ಸಿಕ್ಕಿದೆ, ಕಾಲೇಜಿಗೆ ಹೋದರೆ
ಐ ಹ್ಯಾವ್ ಟೇಕನ್, ಅವ್ರು ಕೇಳ್ತಾ ಇದ್ದಾರೆ ಆಲ್ಮೋಸ್ಟ್ 1,20,000 ತನಕ ಜಾಸ್ತಿ ಕೇಳ್ತಾ ಇದ್ದಾರೆ ಸರ್, ನಾನು ಏನು ಕೊಡಲಿ ಅಂಥೇಳಿ. ಅಂದರೆ ಒಂದಷ್ಟು ಫಾರ್ಮಸಿ ಕಾಲೇಜಸ್ಗಳಂತೂ ಮಜಾ ಅಂತಂದರೆ ಇಂಜಿನಿಯರಿಂಗ್ ಒಂದು ಬೆಸ್ಟ್ ಕಾಲೇಜಸ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಶುಲ್ಕದಕ್ಕಿಂತ ಜಾಸ್ತಿ ಕೇಳ್ತಾ ಇದ್ದಾರೆ. ಅಂದರೆ ಅವ್ರು ಏನು ತಿಳ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ಅಂದರೆ ಒಂದಷ್ಟು 160 ಫಾರ್ಮ್ ಕಾಲೇಜಸ್ ನಮ್ಮದು, ಆದರೆ ಅದರಲ್ಲಿ ಒಂದು 40ಕ್ಕೂ ಹೆಚ್ಚು ದೂರು ಮೇಲ್ವಿಚಾರಣಾ ಸಮಿತಿಗೆ ಬಂದಿದೆ. ಈ ಒಂದು ಸಮಿತಿಗೆ ಬಂದಿದೆ, ಬಟ್ ಸಮಿತಿಯವರು ಪರಿಶೀಲಿಸಿ ಕಾಲೇಜುಗಳಿಗೆ ನೋಟಿಸ್ ಜಾರಿ ಮಾಡಿದೆ ಅಂತ ಹೇಳ್ತಾರೆ. ಬಟ್ ಯಾವ ರೀತಿ ನೋಟಿಸ್ ಜಾರಿ ಮಾಡಿದೆ ಅಥವಾ ಯಾವ ರೀತಿ ಆ್ಯಕ್ಷನ್ ತಗೋತಾರೆ ಅದರ ಬಗ್ಗೆ ಎಲ್ಲೂ ಕೂಡ ಕ್ಲಾರಿಟಿ ಇಲ್ಲ. ಅದರಲ್ಲೂ ಒಂದಷ್ಟು ಜನ ಕಾಲೇಜಸ್ಗಳಂತೂ ಏನು ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ, ನೀವೇನು ಜಾಯ್ನಿಂಗ್ ರಿಪೋರ್ಟ್ ಮಾಡಬೇಕಲ್ಲ, ಅವರೇ ನಿಮ್ಮ ಹತ್ರ ವಿದ್ಯಾರ್ಥಿಗಳ ಹತ್ರ ಎಲ್ಲ ಡೀಟೇಲ್ಸ್, ಲಾಗಿನ್ ಡೀಟೇಲ್ಸನ್ನು ತೊಗೊಂಡು ಅವರೇ ಏನೂ ಹೆಚ್ಚುವರಿ ಶುಲ್ಕ ಇಲ್ಲ ಅಂಥೇಳಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಬಿಟ್ಟಿದ್ದಾರೆ. ಅಂದರೆ ಹುಡುಗರು ಅಲ್ಲಿ ಹೋಗಿ ಬೇರೆ ಏನಾದರೂ ಆ್ಯಡ್ ಮಾಡಿಬಿಡ್ತಾರೆ ಅಂಥೇಳಿ ಇಲ್ಲೇನೇ ಆ್ಯಡ್ ಮಾಡಿಬಿಡೋದು ಅದನ್ನು. ಸೊ ಇದರ ಮಧ್ಯೆ ಒಂದಷ್ಟು ಇಂಜಿನಿಯರಿಂಗ್ ಕಾಲೇಜಸ್ಗಳು ಡೆಫಿನೆಟ್ಲಿ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದೆಮ್. ಅದರ ಹೆಸರನ್ನು ಹೇಳೋದು ಬೇಡ, ಬಟ್ ಎಷ್ಟು ಶುಲ್ಕ ಇದೆ ಅಷ್ಟನ್ನೇ ತೊಗೊಂಡಿದ್ದಾರೆ. ಹೆಚ್ಚುವರಿಯಾಗಿ ಒಂದು 500-600 ತೊಗೊಂಡಿರಬೇಕು. ಬಟ್ ಅಂತಹ ಕಾಲೇಜಸ್ಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ಈ ತೊಗೊಂಡಿರುವಂಥ ಕಾಲೇಜ್ಗಳ ಸಂಖ್ಯೆ ಜಾಸ್ತಿ ಇದೆ. ಡೆಫಿನೆಟ್ಲಿ ಇದ್ರ ಬಗ್ಗೆ ಒಂದು ಕಡಿವಾಣ ಬೀಳಲೇಬೇಕಾಗ್ತದೆ. ಪಾಲಿಟಿಷಿಯನ್ಸ್ ಆಗಲಿ, ಮೀಡಿಯಾದವರಾಗಲಿ ಇದ್ರ ಬಗ್ಗೆ ಜಾಸ್ತಿ ಬ್ರೇಕಿಂಗ್ ನ್ಯೂಸ್ ಅಂಥೇಳಿ ತೋರಿಸಿ ಅಟ್ಲೀಸ್ಟ್ ಆ ಒಂದಷ್ಟು ಪೊಲಿಟಿಷಿಯನ್ಸ್ಗಳನ್ನು, ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು, ಗೌರ್ಮೆಂಟಲ್ಲಿ ಇರುವಂತಹ ಒಂದಷ್ಟು ಜವಾಬ್ದಾರಿಯುತ ರಾಜಕಾರಣಿಗಳನ್ನು ಇದ್ರ ಬಗ್ಗೆ ಕೇಳಬೇಕಾಗ್ತದೆ. ಇದ್ರ ಬಗ್ಗೆ ಅವರೂ ಕೂಡ ಒಂದು ಸೊಲ್ಯೂಷನನ್ನು ಕೊಡಬೇಕು. ಅಲ್ಲಿವರೆಗೆ ನೀವು ಮಾತಾಡ್ಕೋಬೋದು, ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ಬೋದು, ನೀವು ವಿಡಿಯೋವನ್ನು ನೋಡ್ಬೋದು. ಅಷ್ಟೇ ಬಿಟ್ಟರೆ ಬೇರೆ ಏನೂ ಉಪಯೋಗ ಇಲ್ಲ. ಸೊ ಭಾಳ ಬೇಜಾರಿನಿಂದ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.